ಅಂಜನ್ ಮಾಡೋದಷ್ಟೇ ಬ್ಲಾಗ್, ವಿಡಿಯೋ ಮಾಡಿದ ತಕ್ಷಣ ಮಾಡೋದೆಲ್ಲ ಬ್ಲಾಗ್. ನೋಡಿ ಈ ತರ ಅದ್ಭುತವಾದ ಕಲೆಗಾರ. 10:40 ನೋಡಿ ಹೆಂಗ್ ಚರ್ಚ್ಕೊಂಡು ನೋಡ್ತಾರೆ ನಿಧಾನಕ್ಕೆ ಹೋಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದೆ ಗೈಸ್, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಅಂಜನ್ ಕೂಡ ಬ್ಯುಸಿ ಇದ್ದಾನೆ. ಸೊ ಬರ್ತೀವಿ ಆದಷ್ಟು ಬೇಗ ನೆಕ್ಸ್ಟು ವ್ಲಾಗ್ಗೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ನಾನು ನನ್ನ ಡಿಗ್ರಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ನ ಮೀಟ್ ಮಾಡಬೇಕಂತ ಅಂದರೆ ಗೆಟ್ ಟುಗೆದರ್ ಮಾಡಿದಾಗೆಲ್ಲ ಯಾರೂ ಬರೋಲ್ಲ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಡಿಗ್ರಿ ಆಗೋರ್ಗೂ ಅಷ್ಟೇ ಗೈಸ್, ಅದಾದಮೇಲೆ ಅವ್ರವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ. ಸೊ ಫ್ರೆಂಡ್ಸ್ನ ಸಿಗಬೇಕು ಅಂತ ಅಂದರೆ ಯಾರಾದರೂ ಮದುವೆ ಆಗಿರಬೇಕು, ಇಲ್ಲ ಯಾವುದಾದ್ರೂ ಮನೆ ಫಂಕ್ಷನ್ ಆಗಿರಬೇಕು. ಆವಾಗಲೇ ಅವ್ರು ಕರೆದಾಗ ನಾವು ಹೋಗ್ತೀವಿ, ನಾವು ಕರೆದಾಗ ಅವ್ರು ಬರ್ತಾರೆ. ಆವಾಗಲೇ ಎಲ್ಲರೂ ಫ್ರೆಂಡ್ಸ್ ಸಿಗೋಕ್ಕಾಗೋದು. ಸೊ ಇವತ್ತು ಅದೇ ಥರ ನನ್ನ ಫ್ರೆಂಡು ಮದುವೆ ಇದೆ. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನು ರಿಸೆಪ್ಷನಿಗೆ ಮಾತ್ರ ಹೋಗ್ತಿರೋದು. ಸೊ ಇವತ್ತಿನ ಔಟ್ಫಿಟ್ ಹೆಂಗಿರುತ್ತೆ, ಆ್ಯಂಡ್ ನನ್ನ ಮೇಕಪ್ ಹೆಂಗೆ ಮಾಡ್ತೀನಿ ಅಂತೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ಸೊ ಗೈಸ್ ಏನಂತಂದರೆ ಔಟ್ಫಿಟ್ ತೋರಿಸೋಣ ಅಂತ. ಇವತ್ತಿನ ಔಟ್ಫಿಟ್ ಬಂದು ಇದು ಗೈಸ್. ಕಾಣಿಸ್ತಿದ್ಯಾ, ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ನೋಡಿ ಗೈಸ್, ಇದು ಇವತ್ತಿನ ಔಟ್ಫಿಟ್ ನಾನು ರಿಸೆಪ್ಷನಿಗೆ ವೇರ್ ಮಾಡ್ತಿರೋದು. ಆ್ಯಂಡ್ ಇದು ಆಲ್ಮೋಸ್ಟ್ ನಾನು ತೊಗೊಂಡಿದ್ದು ತುಂಬ ಇಯರ್ಸ್ ಆಯಿತು. ಸೊ ಮೇ ಬಿ ಸೆಕೆಂಡ್ ಫೀಲ್ ಇದ್ದಾಗ ನನ್ನ ಕಸಿನ್ ಮದುವೆಗೆ ತೊಗೊಂಡಿದ್ದು ಗೈಸ್. ಆ್ಯಂಡ್ ಇದು ಕಲರ್ ಬಂದು ಗ್ರೇಯಿಶ್ ಗೋಲ್ಡ್, ಅಂದರೆ ಕೆಳಗಡೆ ಕ್ಯಾನ್ ಎಲ್ಲ ಇದೆ ಗೈಸ್, ಕಾಣಿಸ್ತಿದ್ಯಾ? ಫುಲ್ಲು ನೋಡಿ, ನಂಗೆ ಗೊತ್ತಿಲ್ಲ ಆ ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಅಂದ್ಬಿಟ್ಟು. ಇದು ಕಲರ್ ಬಂದು ಗ್ರೇಯಿಶ್ ಗೋಲ್ಡ್ ಗೈಸ್. ಕೆಳಗಡೆ ಫುಲ್ ಕ್ಯಾನ್ ಎಲ್ಲ ಇದೆ. ಸೊ ನೋಡ್ಬೋದು, ನಂಗೆ ಇಷ್ಟೇ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಿರೋದು. ಸೊ ಹಾಕ್ಕೊಂಡು ಬಂದಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಗೈಸ್, ಇದು ನನ್ನ ಫೈನಲ್ ಔಟ್ಫಿಟ್. ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ಐ ಗೆಸ್. ಸೊ ನೋಡಿ, ಈ ಥರ ಇದೆ. ಆಲ್ಮೋಸ್ಟ್ ನಾನು ಇದನ್ನು ಒಂದೇ ಸಲ ಹಾಕಿರೋದು ಲೈಫಲ್ಲೇ. ಅಂದರೆ ನನ್ನ ಕಸಿನ್ ಮದುವೆಗೆ ಆವಾಗಲೇ ಹೇಳ್ದಂಗೆ, ಅದು ಬಿಟ್ಟರೆ ಸೆಕೆಂಡ್ ಟೈಮ್ ಇವಾಗೇ ಆಗ್ತಿರೋದು. ಇವಾಗೆ ಕರೆಕ್ಟ್ ಫಿಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಮೆಸ್ ಆಗಿದೆ, ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಯಾಕಂದರೆ ಗೊತ್ತಲ್ಲ, ಹುಡುಗಿ ರೆಡಿ ಆಗಬೇಕಾದ್ರೆ ನನಗೆ ಕ್ಯಾನ್ ಯು ಸಿ ದ ಡಿಫ್ರೆನ್ಸ್ ವಿತೌಟ್ ಬಿಂದಿ ವಿತ್ ಬಿಂದಿಗೂ ಮೇಜರ್ ಡಿಫ್ರೆನ್ಸ್. ನಂಗೆ ಬಿಂದಿ ಇಲ್ಲ ಅಂದರೆ ನನ್ನ ಮಕ್ಕಳ ಲಕ್ಷಣನೇ ಇರೋಲ್ಲ ಗೈಸ್. ಸೊ ಬಿಂದಿ ಈಸ್ ಮಸ್ಟ್, ಬಿಂದಿ ಆ್ಯಂಡ್ ನೋ ಸ್ಪಿನ್. ಸೊ ಇವಾಗ ಹೇರ್ ಸ್ಟೈಲ್ ಮಾಡಿಬಿಡೋಣ ಕ್ವಿಕ್ಕಾಗಿ. ನಂಗೆ ಯಾವ ಥರ ಹೇರ್ ಸ್ಟೈಲ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. 3 ಇಯರ್ಸ್ ಬಿಡೋಕ್ಕೂ ಇಷ್ಟ ಆಗ್ತಿಲ್ಲ ಗೈಸ್. ನಾನು ಕೂದಲನ್ನ ಏನೂ ಸೆಟ್ಟೇ ಮಾಡಲ್ಲ, ಅಂದರೆ ಅದಕ್ಕೆ ಏನು ಸೆಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ನಂಗೆ ಬೈ ಬರ್ತ್ ಸ್ಟ್ರೈಟ್ ಹೇರ್ಸ್ ಗೈಸ್. ಅನ್ಬೋದು ನೀವು, ನಮ್ಮ ಮಮ್ಮಿಗೆ ವೇವಿ ಹೇರ್ಸು, ಸೊ ನಮ್ಮ ಡ್ಯಾಡಿಗೆ ಸ್ಟ್ರೈಟ್ ಹೇರ್ಸು. ಸೊ ಸ್ಟ್ರೈಟ್ ಹೇರ್ಸ್ ಈಸ್ ಎ ಗಾಡ್ ಗಿಫ್ಟ್. ಯಾಕಂದರೆ ಎಷ್ಟೊಂದು ಜನ ಸ್ಟ್ರೈಟ್ನಿಂಗ್ ಮಾಡಿಸಿದ್ದಾರೆ ಕೂಡ. ಆ್ಯಂಡ್ ಕೆಮಿಕಲ್ಸ್ ಹಾಕಿ ಆ ಶಾಂಪೂ ಯೂಸ್ ಮಾಡಬೇಕು, ಅದೇ ಥರ ಮೇಂಟೈನ್ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಅದೆಲ್ಲ ನನಗೆ ತಲೆನೋವೇ ಇಲ್ಲ. ಸೊ ನಾನು ನಿಮಗೆ ತಲೆ ಸ್ನಾನ ಮಾಡಿಬಿಟ್ಟು ಬಾಚಿಬಿಟ್ರೆ ಫುಲ್ ಸ್ಟ್ರೈಟ್ ಅಷ್ಟೇ. ಸೊ ಹೇರ್ ಸ್ಟ್ರೈಟಾಗಿರೋದು ಒಂದು ಗಿಫ್ಟ್ ಅಲ್ಲ ಗೈಸ್. ಎಷ್ಟೋ ಜನ ಕಾಸು ಕೊಟ್ಟು ಮಾಡಿಸ್ಕೊತಾರೆ. ಆ್ಯಂಡ್ ನನಗೇನು ಆ ಥರ ಎಲ್ಲ ಏನು ಬೇಡ. ನಂಗೆ ಹೆಂಗೆ ಹಾಕ್ಕೊಂಡಿದ್ದೆ ಇದು ಹಿಂಗೆ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್. ಒಂದು ಸೆಕೆಂಡ್, ಕಾಣಿಸ್ತಿದೆಯಾ? ರೆಡಿಯಾಗಿದ್ದಾಯಿತು. ಇವಾಗ ಹೋಗೋಣ ಬನ್ನಿ, ಟೈಮ್ ಆಗಿದೆ. ಆ್ಯಂಡ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಗೈಸ್. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ.
ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ನೂ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರೋ ನಾನು, ಬಟ್ ಆದರೂ ಹೇಳಬೇಕು ಅನಿಸ್ತು ಗೈಸ್, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆನ್ ದ ವೇ ಇನ್ನೂ ಹೋಗ್ತಾನೇ ಇದ್ದೀವಿ. ನನಗಂತೂ ಕುತ್ತಿ ಸಾಕಾಯ್ತು ಗೈಸ್ ಈ ಔಟ್ಫಿಟ್ ಹಾಕ್ಕೊಂಡು. ಸೊ ಅಷ್ಟೇ ಗೈಸ್, ಇಲ್ಲೆಲ್ಲ ಸ್ಟಾಪ್ ಹಾಕೋರೆ, ಬ್ರೇಕ್ ತಗೊತಾ ಇದ್ದೀವಿ. 200 ಕಿಲೋಮೀಟರ್ಸ್ ಅಂತೆ. ಸೊ ಹೋಗೋಷ್ಟೊತ್ತಿಗೆ 9 o'clock ಆಗುತ್ತೆ, ಬರೋಕ್ಕೆ ಒಂದು ಮಿಡ್ ನೈಟ್ ಆಗ್ಬೋದು ಅಷ್ಟೇ ಗೈಸ್ ಇವಾಗಿನ ಅಪ್ಡೇಟ್. ನೋಡಿ ಈ ಥರ ಅದ್ಭುತವಾದ ಕಲೆಗಾರ ಯಾರು ಅಂದರೆ ಆಗ್ತೀನಿ, ನಿಜ ಆಗ್ತೀನಿ. ನೀನು ಹೆಸರು ಹೇಳಪ್ಪ. ಸುಪ್ರಿಯಾ. ಇನ್ನೊಂದ್ಸರಿ ನಾಚಿಕೆ ಗೈಸ್ ವ್ಲಾಗ್ ಮಾಡ್ತಿದೀವಿ ಅಂತ ನೋಡಿ ಗೈಸ್. ಅದೇ ಆಫ್ ದ ಕ್ಯಾಮ್ರಾ ಹೆಂಗಿರ್ತಾರೆ ಅಂದರೆ SIT ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಡ್ರಿ, ಅನ್ಸಬ್ಸ್ಕ್ರೈಬ್ ಮಾಡಿರಿ. ಇದ್ದಾರೆ ನಮ್ಮ ಫ್ರೆಂಡ್ಸು. ಅಯ್ಯೋ ಗೈಸ್ ಇಬ್ರು ಜಗಳಾಡ್ತಾವ ನೋಡಿ ಗೈಸ್. ಅಂಜನ್ ಮಾಡೋದಷ್ಟೇ ಬ್ಲಾಗ್, ವಿಡಿಯೋ ಮಾಡಿದ ತಕ್ಷಣ ಮಾಡೋದೆಲ್ಲ ಬ್ಲಾಗ್. ನೋಡೋಣ ಆಯ್ತು. ಇನ್ನೊಂದ್ಸಲಿ ಹೇಳು ಬ್ರೋ. ಅಲ್ಲ ಕ್ಲಾಸಲ್ಲಿ ಇದ್ದಾಗ ನಾನು ನಿನ್ನ ಬೆಂಚ್ ಮೇಟು. ಇವಾಗ ನೋಡಿ ಗಾಯ್ಸ್ ಹೂವರಿ ಅಂತಾರೆ ಇಷ್ಟೇ ಅಲ್ಲ, ಡಿಗ್ರಿ ಆದ್ಮೇಲೆ. ಇವಳು ನನ್ನ ಬೆಂಚ್ ಮೇಟು ಕ್ಲಾಸಲ್ಲಿ. ಇವಳು ನನ್ನ ಬೆಂಚ್ ಮೇಟ್ ಅಲ್ಲ, ಮುಂದೆಗಡೆ ಬೆಂಚ್ ಮೇಟು, ಹಿಂಗೆ ಹೊಡಿತಿದ್ದೆ. ಬಾಬಾ ಇನ್ನೂ ಹೊಡೆಯೋದು ಬಿಟ್ಟಿಲ್ಲ ಗೈಸ್. ಕಾಲೇಜಲ್ಲಿ ಇದ್ದಾಗಂತೂ ನಾನು ಗಾಡಿಯಿಂದ ಕೂತ್ಕೊಳ್ಳಲು ಹಿಂಗೆ ಹೊಡಿಯೋಳು. ಹೆಲ್ಮೆಟ್ ಹಾಕೊಂಡಿರ್ತಿದ್ದೆ, ಫೀಲ್ ಆಯ್ತಿರಲಿಲ್ಲ. ಇವಾಗ ಆಗ್ತದೆ, ಅದಕ್ಕೆ ನೋವು ಹೇಳ್ಕೊತಾ ಇದ್ದೀನಿ. ಸೊ ಗೈಸ್ ಇವಾಗ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋಕ್ಕೆ. ಇವರೆಲ್ಲ ಡ್ರೆಸ್ಸೇ ತಂದಿಲ್ಲ ಗೈಸ್, ನಾನು ಒಬ್ಬಳೇ ಚೇಂಜ್ ಮಾಡ್ಕೊಂಡಿರೋದು. ನಾನು ತಂದಿದ್ದೀನಪ್ಪ. ಇವರೆಲ್ಲ ಇಲ್ಲೇ ಇರ್ತಾರೆ, ಬಾಯ್ಸು ನೈಟ್ ಎಲ್ಲ ಇಲ್ಲೇ ಇರ್ತಾರೆ. ಸೊ ಗರ್ಲ್ಸ್ ಎಲ್ಲ ನೋಡಿ ಇದೆಲ್ಲ ನಾಳೆ ಬೆಳಗ್ಗೆನೂ ಇದೆಲ್ಲ ಇರ್ತಾರಂತೆ ಗೈಸ್. ನಾನು ಇಲ್ಲೇ ಹಾಲ್ಟ್ ಆಗ್ತಾರಂತೆ. ಪಾಪ ಡ್ರೆಸ್ ತಂದಿಲ್ಲ ಅವರು, ಇವ್ರು ಹೇಳಿಲ್ಲ. ಇಲ್ಲೇ ಇದ್ಬಿಟ್ಟು ಇದೇ ಡ್ರೆಸ್ ಹಾಕೊಂಡು ನಾಳೆ ಮುಹೂರ್ತ ಮುಗಿಸ್ಕೊಂಡ್ ಬರ್ತಾರಂತೆ. ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನಂಬೇಡಿ. ಹೌದು. ಸೊ ಜುಲಿ ಹೆಂಗ್ ಅನ್ಸ್ತಾ ಇದೆ? ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ್ಯಾ? ಹೇಳಿ ಜುಲಿ, ಮಾತಾಡು. ತುಂಬಾ ಚೆನ್ನಾಗಿ ಅನಿಸ್ತೈತೆ. ಜಾಸ್ತಿ ಹೊತ್ತಿರ್ಬೇಕು ಅನ್ಸ್ತೈತೆ, ಬಟ್ ಆಗ್ತಿಲ್ಲ, ಏನ್ ಮಾಡಕ್ಕಾಗಲ್ಲ. ಆಲ್ರೆಡಿ ಟೈಮ್ ಎಷ್ಟು ಜುಲಿ? ಟೈಮ್ ಆಗ್ಲೇ 10:40. ನೋಡಿ ಹೆಂಗ್ ಚರ್ಚ್ಕೊಂಡು ಓಡಿಸ್ತಾರೆ, ನಿಧಾನಕ್ಕೆ ಹೋಗೋ. ಅಯ್ಯೋ ಈ ತರ ಎಲ್ಲ ಬಂದ್ಬಿಟ್ರೆ 10:40 ಗೈಸ್. ಇವಾಗ ಮನೆಗೆ ಹೋಗಕ್ 2-3 ಆಗತ್ತೆ. ಅಷ್ಟು ಲೇಟ್ ಮಾಡ್ತಾರೆ ಊಟ ಮಾಡ್ಕೊಂಡು. ಅದಕ್ಕೆ ಜೋರಾಗಿ ಹೋಯ್ತು ಅದು. ಜೋರಾಗಿ ಗೈಸ್, ಇಲ್ಲಿಂದ ಚೌಟ್ರಿಗೆ ಹೋಗಕ್ ಅಷ್ಟು ಜೋರಾಗಿ ಹೋಯ್ತವ್ರೆ. ಯಾರಿಂದ ಕುತ್ಕೊಂಡ್ರು ಕಾರಲ್ಲಿ ನಮ್ ಲಿಕ್ಕಿ ಹಿಂದೆ ಕುತ್ಕೋಬಾರ್ದು. ಏನಂತ ಲಿಕ್ಕಿ ಸತ್ಯ ಹೋಗ್ಬಿಡ್ತಾರೆ, ಬದುಕಿರೋವಾಗ್ಲೇ ಮೇಲೆ ಕಳಿಸ್ಬಿಡ್ತಾನೆ. ಹೌದು ಗೈಸ್, ನೋಡಿ ಯಾರೇ ಆಗ್ಲಿ ಬಾಸ್ ಜೊತೆ ಕುತ್ಕೊಬೇಕಾರೆ ಅವ್ರ ಹತ್ರ ಲೈಸೆನ್ಸ್ ಇದೆಯಾ, ಇನ್ಸೂರೆನ್ಸ್ ಇದೆಯಾ ಅಂತೆಲ್ಲ ನೋಡ್ಕೊಂಡು ಕುತ್ಕೊಳ್ಳಿ. ಫುಲ್ ಇದ್ರೆ ವೇಸ್ಟ್ ಗೈಸ್. ನಾನು ನೋಡಿ ಹೆಂಗ್ ಚೆನ್ನಾಗಿತ್ತು ಥ್ರಿಲ್ಲಿಂಗ್ ಆಗಿ, ಬಟ್ ಥ್ರಿಲ್ಲಿಂಗ್ ಕಿಲ್ಸ್. ಥ್ರಿಲ್ಲಿಂಗ್ ಅಂತೆ ಯಾವ ರೋಡ ಮರ್ತೋಗಿದ್ದೀನಿ. ಏನೋ ನೀನ್ ಕರ್ಕೊಂಡ್ಬಂದ್ಬಿಟ್ಟು ರಾತ್ರಿ ಹೊತ್ತು ಹೆಣ್ಮಕ್ಳನ್ನ ಗೊತ್ತೂ ಇರೋ ಅಂತೆ ನೋಡಿ ಗೈಸ್. ದಾರಿನೇ ಮರ್ತೋಗ್ಬಿಟ್ಟನು ಅಂತೆ. ಏನಿಲ್ಲ, ಗೂಗಲ್ ಮ್ಯಾಪ್ ಇದ್ದಂಗೆ ಲೈಟ್ ಲಿಕ್ಕಿ ನಿಧಾನ, ರಾತ್ರಿ ಹೊತ್ತು ಆಟ ಆಡ್ಬೇಡ. ರೈಟ್ ಸೈಡ್ ದಾರಿ ಫಸ್ಟೇ ರೈಟ್. ಜೋಶಲ್ಲಿ ಚಚ್ಕೊಂಡ್ ಬಂದ್ಬಿಟ್ಟ ಅಣ್ಣ. ಇವಾಗ ದಾರಿ ಗೊತ್ತಲ್ಲ, ಚಚ್ಕೊಂಡ್ ಬಂದಿಲ್ಲ, ಯೂ ಟರ್ನ್ ಗೊತ್ತಾಗಿಲ್ಲ. ಅಲ್ಲಿ ಕಾಣೋ ಮೆಲ್ಲೆ ಹೋಗು, ಅಲ್ಲಿ ಉಂಟು ರೋಡು. ಇಲ್ಲ ಅವರಲ್ಲ ಮದ್ವೆ ಬಯಸಲ್ಲ. ಈ ರೋಡ್ ಗೊತ್ತು ನನಗೂ, ಸುಮ್ಮನೆ ಇವಾಗ ಗೊತ್ತು ಅಷ್ಟೇ ಗೈಸ್. ಸೊ ಗೈಸ್ ಮನೆಗೆ ಬಂದಾಗ 2 o'clock ಆಯಿತು. ಅಲ್ಲೆಲ್ಲೂ ವೀಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್.